ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು ಓಷಿಯನ್ ವಾಟರ್ ಪಾರ್ಕಿಗೆ. ಇದು ಕೇವಲ ಭದ್ರಾವತಿಯಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಫ್ರೆಂಡ್ಸ್. ಈ ಕಡೆ ಹೋಗೋ ರಸ್ತೆ ಅಂತೂ ನಿಜವಾಗಿಯೂ ತುಂಬ ಚೆನ್ನಾಗಿರುತ್ತೆ. ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎರಡೂ ಬದಿಯಲ್ಲೂ ಹಸಿರು ಮರಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂರ್ಯನ ಬಿಸಿ ಕೂಡ ನಮಗೆ ಮುಟ್ಟಲ್ಲ. ಬೆಳಗ್ಗೆ ಟೈಮಲ್ಲಿ ನಾವಲ್ಲಿ ಹೋಗ್ತಾ ಇದ್ದರೆ ತಂಪಾದ ಗಾಳಿ, ಪಕ್ಷಿಗಳ ಸದ್ದು ಮತ್ತು ಪೀಸ್ಫುಲ್ ವೈಬ್ ಕೊಡುತ್ತೆ. ಸುತ್ತಮುತ್ತಲೂ ಹೊಲಗಳು, ತೆಂಗಿನ ತೋಟಗಳು, ನೀರಿಗಿರೋ ಮರಗಳು, ಪ್ಯೂರ್ ವಿಲೇಜ್ ಬ್ಯೂಟಿ ಫ್ರೆಂಡ್ಸ್ ಇದು. ಈ ಟೈಮಲ್ಲಿ ನಾವು ಗಾಡಿಯಲ್ಲಿ ಸ್ಲೋ ಆಗಿ ಟ್ರಾವೆಲ್ ಮಾಡ್ತಾ ಇದ್ದರೆ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಅನಿಸುತ್ತೆ. ಈ ಜರ್ನಿ ನಮ್ಮ ಡೆಸ್ಟಿನೇಷನ್ಗಿಂತಲೂ ಜರ್ನಿನೇ ಮೇಯ್ನ್ ಹೈಲೈಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೇನು ನಮ್ಮ ಡೆಸ್ಟಿನೇಷನ್ ಪ್ಲೇಸಿಗೆ ರೀಚ್ ಆಗೇ ಬಿಟ್ವಿ. ಎಂಟ್ರಿ ಮಾಡ್ತಾನೆ ತುಂಬಾ ಚೆನ್ನಾಗಿತ್ತು, ವೈಬ್ ಚೇಂಜ್ ಮಾಡಿಬಿಡ್ತು, ಅಷ್ಟು ಚೆನ್ನಾಗಿ ಅನ್ನಿಸ್ತು. ಹೋಗಿದ್ದೆ ನಾವು ಟಿಕೆಟ್ಸ್ ಎಲ್ಲ ತಗೊಂಡು, ಆಮೇಲೆ ತಗೊಂಡಿದ್ದಕ್ಕೆ ಒಂದು ID ಬ್ಯಾಂಡ್ ಎಲ್ಲ ಕೊಟ್ಟು, ಇಲ್ಲಿ ಚಿಕ್ಕವರಿಂದ ದೊಡ್ಡೋರವರೆಗೂ ಪ್ರತಿಯೊಬ್ಬರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿದೆ ಇದು ಪ್ಲೇಸು. ವೆಲ್ಕಮ್ ಡ್ರಿಂಕ್ ಕೊಟ್ಟರು, ವೆಲ್ಕಮ್ ಡ್ರಿಂಕ್ನ ಕುಡಿದ್ವಿ, ಅದು ಕ್ಲಿಪ್ ಮಿಸ್ ಆಗಿದೆ, ಕ್ಷಮಿಸಿ. ನೀವು ಕೂಡ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಈ ಸಮ್ಮರ್ಗೆ ವೆಕೇಷನ್ಗೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಪ್ರತಿಯೊಬ್ಬರು ಕೂಡ ಫುಲ್ಲು ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ಈ ಕಡೆ ಚಿಕ್ಕ ಮಕ್ಕಳಿಗಿದೆ, ಚಿಕ್ಕ ಮಕ್ಕಳು ಮತ್ತು ಆ ಕಡೆ ದೊಡ್ಡವರು, ಅವ್ರು ಇಬ್ರಿಗೂ ಸಹ ಗೇಮ್ಸ್ ಇದೆ ಇಲ್ಲಿ. ಹಾಗೆ ರೈಟ್ ಸೈಡಲ್ಲಿ ನೋಡಿ, ರೈಟ್ ಸೈಡಲ್ಲಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ದೊಡ್ಡವರಿಂದ ಚಿಕ್ಕವರವರೆಗೂ ಪ್ರತಿಯೊಬ್ಬರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಆ ಹಾಡಲ್ಲಿ ಮುಳುಗೋಗಿದ್ದಾರೆ. ಆ ನೀರು ಮೇಲಿಂದ ಬೀಳ್ತಾ ಇರೋ ಆ ಸ್ಪ್ರಿಂಕಲ್ಸು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆ ನೀರಿನ ಫೋರ್ಸಿಗೆ, ಅದಕ್ಕೆಲ್ಲ. ದೊಡ್ಡವರು ಇದ್ದಾರೆ, ಚಿಕ್ಕವರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಇದು ಬೆಳಗ್ಗೆ 10:30ಯಿಂದ ಸಂಜೆ 4:00ವರೆಗೂ ಇರುತ್ತೆ. 4:00ವರೆಗೂ ಪೂರ್ತಿ ಆಟ ಆಡ್ಬೋದು. 1:00ಗೆ ಊಟಕ್ಕೆ ಬಿಟ್ಟಿದ್ದಾರೆ. ಲೈನ್ ಪೂರ್ತಿ ಊಟದೇ ಕಾಯ್ತಾ ಇದ್ದಾರೆ, ಊಟಕ್ಕೋಸ್ಕರ. ಊಟಕ್ಕಂತ 3 ಕೂಪನ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲೇ. 3 ಕೂಪನ್ ಅಂತಲ್ಲ, ನಾವು ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಕೂಪನ್ ಕೊಟ್ಟಿರ್ತಾರೆ. ಅನ್ಲಿಮಿಟೆಡ್ ಊಟ ಇರುತ್ತೆ, ನಮ್ಗೆ ಏನು ಬೇಕೋ ಅದು ಹಾಕ್ಕೊಂಡು ತಿನ್ಬೋದು. ಅನಂತರ ಮತ್ತೆ 2:30ಗೆ ಗೇಮ್ ಸ್ಟಾರ್ಟ್ ಆಗ್ತವೆ. ಪ್ರತಿಯೊಂದು ಗೇಮು ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈಗ ಫಸ್ಟಿಗಿಂತ ಸೆಕೆಂಡ್ ಸೆಷನ್ ಇರುತ್ತಲ್ಲ, ತುಂಬಾ ನನಗಂತೂ ಈ ಆಟ ಆಡ್ಬೇಕಾದ್ರೆ ಆಯಿತು ಭಯ. ಎಷ್ಟು ಭಯ ಆಯ್ತಂದರೆ ಕಣ್ಣು ಮುಚ್ಕೊಂಡೇ ಇದ್ದೀನಿ, ಪೂರ್ತಿ ಮುಳುಗೋಗ್ಬಿಟ್ಟಿದ್ದೀನಿ. ಆ ನೀರಲ್ಲೇ ನಾನು ಕಾಣಿಸ್ತಾ ಇಲ್ಲ, ಅಷ್ಟು ಮುಳುಗೋಗಿದ್ದೀನಿ. ಇಷ್ಟೆಲ್ಲ ಆಟ ಆಡಿ ಫುಲ್ಲು ಟಯರ್ಡ್ ಆಗಿದೆ ಫ್ರೆಂಡ್ಸ್. ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ಈ ನನ್ನ ಚಿಕ್ಕ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೋರ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.